ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ನನ್ನ ಹೊಸ ಐಫೋನ್ ತಗೊಳಕ್ಕೆ. ಐ ಆಮ್ ಸೋ ಎಕ್ಸೈಟೆಡ್, ಐ ಕ್ಯಾನ್ ನಾಟ್ ಕಂಟ್ರೋಲ್ ಮೈ ಸೆಲ್ಫ್. ಲೆಟ್ಸ್ ಗೆಟ್ ರೆಡಿ. ಬೇಗ ಬೇಗ ರೆಡಿ ಆಗಬೇಕು ಬಿಕಾಸ್ ಐ ಆಮ್ ಆಲ್ರೆಡಿ ಲೇಟ್. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಬೇಗ ಬೇಗ ರೆಡಿ ಆಗಿಬಿಟ್ಟು ವಿಲ್ ಗೋ ಆ್ಯಂಡ್ ಗೆಟ್ ಮೈ ನ್ಯೂ ಫೋನ್. ಚೆನ್ನಾಗಿ ಮಾಯಿಶ್ಚರೈಸ್ ಮಾಡಬೇಕು ಯಾಕಂದ್ರೆ ವಿಂಟರ್ ಬೇರೆ ಆಗಿರೋದ್ರಿಂದ ಇಟ್ಸ್ ಲೈಕ್ ವೆದರ್ ಇಸ್ ಸೋ ಫೇಸ್ಗೆ ಒಳ್ಳೆ ಮಾಯಿಶ್ಚರೈಸೇಷನ್ ಆಗಬೇಕು. ಸನ್ಸ್ಕ್ರೀನ್ ನನ್ನ ಹಸ್ಬೆಂಡು ಸರ್ಪ್ರೈಸ್ ಆಗಿ ಅವರೇ ಬುಕ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ದಟ್ ಈಸ್ ಇವನ್ ಮೋರ್ ಸರ್ಪ್ರೈಸಿಂಗ್ ಥಿಂಗ್. ಆ್ಯಕ್ಚುಲಿ ಈ ಪ್ಲಾನ್ ಯಾಕೆ ಸ್ಟಾರ್ಟ್ ಆಗಿದ್ದು ಅಂತಂದರೆ, ನನ್ನ 13 Pro Max ಅಲ್ಲಿ ಡಿಸ್ಪ್ಲೇ ಇಶ್ಯೂ ಬಂದಿತ್ತು. ದಟ್ ಈಸ್ ಬಿಕಾಸ್ ಆಫ್ ಸಾಫ್ಟ್ವೇರ್ ಅಪ್ಗ್ರೇಡೇಷನ್. ಸೊ ಸಾಫ್ಟ್ವೇರ್ಗೆ ಅಪ್ಡೇಟ್ ಮಾಡಿದ ತಕ್ಷಣ ಇಟ್ ಸ್ಟಾರ್ಟೆಡ್ ಫ್ಲಿಕರಿಂಗ್. ನನ್ನ ಫೋನ್ ಆಕ್ಚುಲಿ ಕಂಪ್ಲೀಟ್ ಬಂದಾಗ ಹೋಗಿತ್ತು, ವೈಟ್ ಸ್ಕ್ರೀನ್ ಬಂದು. ಅದಕ್ಕೆ ಅವರು ಫ್ರೀ ಆಗಿ ಸರ್ವಿಸ್ ಮಾಡಿಕೊಟ್ಟು ನನಗೆ ಸ್ಕ್ರೀನ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಬಟ್ ಐ ಆಮ್ ಫೀಲಿಂಗ್ ಲಿಟಲ್ ಬಿಟ್ ಆಫ್ ಸ್ಲೋನೆಸ್ ಇನ್ ಮೈ ಫೋನ್. ಮೈ ಹಸ್ಬೆಂಡ್ ಸಾ ದಟ್ ಸ್ಟ್ರಗಲ್ ಅಂಡ್ ಹಿ ಬುಕ್ಡ್ ಮೀ ದ ನೆಕ್ಸ್ಟ್ ಅಪ್ಗ್ರೇಡೆಡ್ ವರ್ಷನ್. ಸೊ ಈಗ ಕನ್ಸಿಲರ್ ಹಚ್ಕೊತಾ ಇದ್ದೀನಿ. ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೂ ಫಸ್ಟ್ ಡಿಎಂ ಮೀ. ಫೌಂಡೇಶನ್ ಹಚ್ಕೊತಿದ್ದೀನಿ. ನನಗೆ ಆಲ್ರೆಡಿ ಕಾಲ್ ಬಂದಾಯಿತು, ನನ್ನ ಹಸ್ಬೆಂಡ್ ಮತ್ತೆ ಅವ್ರ ಫ್ರೆಂಡ್ ಬಂದು ಕಾಯ್ತಿದ್ದಾರೆ ಅಂತ. ಸೊ ಹ್ಯಾವ್ ಟು ಗೆಟ್ ರೆಡಿ ಸೂನ್. ಇಷ್ಟು ದೊಡ್ಡ ಮಿರರ್ ಇದ್ರೂ ಐ ಗೋ ವಿತ್ ಸ್ಮಾಲ್ ಮಿರರ್ ಬಿಕಾಸ್ ಅದು ತುಂಬ ದೂರ ಇದೆ. ಈ ಡ್ರೆಸ್ಸಿಂಗ್ ಟೇಬಲ್ ನಾನು ಹೇಗೆ ಮಾಡಿಸ್ದೆ, ಹೆಂಗೆ ತಗೊಂಡೆ ಅನ್ನೋದು ನಿಮಗೆ ಡೀಟೇಲ್ಸ್ ಬೇಕಿದ್ರೆ ಪಿನ್ ಮೀ, ಐ ವಿಲ್ ಮೇಕ್ ಅ ವಿಡಿಯೋ ಫಾರ್ ದ್ಯಾಟ್. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಈ ಫೋನ್ನ ಸರ್ಪ್ರೈಸ್ ಆಗಿ ಬುಕ್ ಮಾಡಿದ್ರು. ಐ ಯೂಶಲಿ ಡೋಂಟ್ ಚೆಕ್ ದ ಮೆಸೇಜ್, ಬಟ್ ಅವತ್ತೇ ಹೋಗಿ ನನ್ನ ಮೆಸೇಜಸ್ ಚೆಕ್ ಮಾಡಿದ ತಕ್ಷಣ ಐ ಗಾಟ್ ಟು ನೋ ದಟ್ ಹಿ ಹ್ಯಾಸ್ ಆರ್ಡರ್ಡ್ ಫೋನ್. ಡೋಂಟ್ ಜಡ್ಜ್ ಮೈ ಮೇಕಪ್ ನಾವ್ ಇಟ್ ಸೆಲ್ಫ್. ಗಿವ್ ಇಟ್ ಸಮ್ ಟೈಮ್, ಹ್ಯಾವ್ ಲಿಟಲ್ ಪೇಷನ್ಸ್. ದಿಸ್ ಇಸ್ ಮೈ ಗೋ ಟು ಪೌಡರ್. ಇದನ್ನು ಸ್ವಲ್ಪ ಹಚ್ಚಿದ್ರೆ ಸಾಕು, ಇಟ್ಸ್ ಜಸ್ಟ್ ಕವರ್ಸ್ ಎವ್ರಿಥಿಂಗ್. ಟು ಬಿ ಫ್ರ್ಯಾಂಕ್, ನನಗೆ ನೆನ್ನೆ ನಿದ್ದೆನೇ ಬಂದಿಲ್ಲ. ನೈಟ್ ಎಲ್ಲ ಬರೀ ಐಫೋನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ಐ ಹ್ಯಾಡ್ ಟು ಟ್ರಾನ್ಸ್ಫರ್ ಆಲ್ ಮೈ ಫೋಟೋಸ್ ವಿಡಿಯೋಸ್ ಟು ಮೈ ಲ್ಯಾಪ್ಟಾಪ್. ಐ ಲವ್ ಬ್ಲಷ್. ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲ ಹುಡುಗಿರಿಗೂ ಬ್ಲಷ್ ಅಂದರೆ ತುಂಬ ಇಷ್ಟ ಇದೆ. ಯಾಕೆಂದರೆ ಕೆನೆ ರೋಸ್ ಅದು. ಇಟ್ ಈಸ್ ಅ ಕೈಂಡ್ ಆಫ್ ಕೆನೆ ರೋಸ್. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಮ್ಮ ಅವರೆಲ್ಲ ಹಚ್ತಾ ಇದ್ರು. ನನಗೆ ಚಿಕ್ಕದ್ರಲ್ಲೇ ತುಂಬ ಮೇಕಪ್ ಎಂದೆಲ್ಲ ಶಾಕ್ ಇತ್ತು. ಸೊ ಅವಾಗೆಲ್ಲ ಹಚ್ತಾ ಇರುವಾಗ ಅದ್ರದ್ದು ನೇಮ್ ಬಂದು ಕೆನೆ ರೋಸ್ ಅಂತ ಇತ್ತು. ನಾವು ಇಟ್ ಹ್ಯಾಸ್ ಟರ್ನ್ ಟು ಬ್ಲಷ್. ಐ ಶ್ಯಾಡೋನೆಲ್ಲ ಅಷ್ಟು ಚೆನ್ನಾಗಿ ಹಚ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಸೊ ಐ ಆಮ್ ಜಸ್ಟ್ ವೈಪಿಂಗ್ ಇಟ್ ಆಫ್. ಫಸ್ಟ್ ಲಿಪ್ಸ್ಟಿಕ್ ಹಚ್ಕೊಂಬೇಡ, ಇಲ್ಲಾಂದರೆ ಐ ವಿಲ್ ಬಿ ಲುಕಿಂಗ್ ಲೈಕ್ ಭೂತ್. ನೆನಪುಗಳಿಗೆ ಪಾಲುದಾರ. ಈಗ ಬೇಗ ಬೇಗ ಡ್ರೆಸ್ ಹಾಕೊಂಡ್ಬಿಡ್ತೀನಿ. ನನ್ನ ಹಸ್ಬೆಂಡ್ ಬಂದ್ಬಿಟ್ಟಿದ್ದಾರೆ. ಸೊ ಹರಿಯಪ್. ಇಲ್ಲಿ ನಾನು ತುಂಬ ಅಳ್ತಾ ಇದ್ದೆ. ರೀಸನ್ ಕೇಳಿದ್ರೆ ನೀವೇ ನಗಾಡ್ತೀರಾ. ಬಟ್ ವೆನ್ ವಿ ಲುಕ್ ಅಟ್ ಈಚ್ ಅದರ್ಸ್ ಫೇಸ್, ಇಬ್ಬರಿಗೂ ತಡೆಯೋಕೆ ಆಗದಿರೋ ಅಷ್ಟು ನಗು ಬರುತ್ತೆ. ದಿಸ್ ಇಸ್ ಹೌ ವಿ ಗೆಟ್ ಕಾಂಪ್ರೂ. ಆಲ್ಸೋ ಸಿನ್ಸ್ ಹಿ ವಾಸ್ ದ ಸ್ಪಾನ್ಸರ್ ಆಫ್ ದ ಫೋನ್, ಸೊ ಆ ಟೈಮಿಗೆ ಐ ಜಸ್ಟ್ ಇಗ್ನೋರ್ಡ್. ನನ್ನ ಹಸ್ಬೆಂಡು ಬೇಗ ಬೇಗ ರೆಡಿ ಆಗು ಅಂತ ಬಂದು ಹೇಳಿದ್ರು. ಸೊ ಐ ಗಾಟ್ ಆ್ಯಂಗ್ರಿ, ಐ ಗಾಟ್ ಐ ಕ್ರೈಡ್. ಸ್ವಲ್ಪ ಹತ್ಕೊಂಡು ಮಾಡಿಕೊಂಡು ಇವಾಗೆಲ್ಲ ಮೇಕಪ್ ಫಿಕ್ಸ್ ಮಾಡಿ. ಸೊ ಐ ಆಮ್ ಹ್ಯಾವಿಂಗ್ ಮೈ ಆಕ್ಸೆಸರೀಸ್. ಸೊ ಇಯರಿಂಗ್ಸ್ ಏನು ಹಾಕ್ಕೊಳ್ಳೋದು, ಬೇಗ ರೆಡಿ ಆಗು ಅಂತ ಯೂಶಲಿ ಹಿ ಡಸಂಟ್ ಟೆಲ್ ಮೀ. ಸೊ ಈ ಬ್ರೇಸ್ಲೈಟ್ ಬಂದು ನಾನು ಜಸ್ಟ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಸೊ ಇದರಲ್ಲಿ ನನ್ನ ಇನ್ಷಿಯಲ್ ಮತ್ತು ನನ್ನ ಹಸ್ಬೆಂಡ್ ಇನ್ಷಿಯಲ್ ಇಬ್ಬರದ್ದು ಇದೆ. ಇಯರಿಂಗ್ಸ್ ಚೆನ್ನಾಗಿದೆಯಾ? ಇಯರಿಂಗ್ಸ್ ಚೆನ್ನಾಗಿದೆ. ಲಾಸ್ಟ್ ಸ್ಟೆಪ್ ಪರ್ಫ್ಯೂಮ್. ನನ್ನ ಮೇಕಪ್ ಎಲ್ಲ ರೆಡಿ ಆಗಿದೆ, ಆಕ್ಸೆಸರೀಸು ಹಾಕ್ಕೊಂಡಾಯಿತು. ಟೇಕಿಂಗ್ ಒನ್ ಸೇಫ್ಟಿ ಕ್ಲಿಪ್. ಜಾಕೆಟ್ ತೊಗೋಬೇಕು, ನನಗೆ ಬೇಗ ಥಂಡಿ ಆಗುತ್ತೆ. ಸೊ ಪರ್ಸ್ ತೊಗೊತಾ ಇದ್ದೀನಿ. ಪರ್ಸಲ್ಲಿ ನನ್ನ ಮೈಕ್ ಮತ್ತು ಒಂದು ನೇಲ್ ಪೇಂಟ್ ಆನ್ ದ ವೇ, ಇಫ್ ಪಾಸಿಬಲ್ ಹಾಕೊಳ್ಳೋಣ ಅಂತ. ಆ್ಯಂಡ್ ಐ ನೀಡ್ ಲಿಪ್ಸ್ಟಿಕ್. ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಕೆಳಗಡೆ ಕಾಯ್ತಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ಇನ್ ದ ಲಿಫ್ಟ್ ನಾವು. ಫೈನಲಿ 1 eternity ಲೇಟರ್ ನಾನು ನೋಡಿ ತುಂಬ ಖುಷಿ ಆಯ್ತು ಅವರಿಗೆ. ಹಾಯ್ ಅಂಕಿತ್. ಇದು ಅವನ ಕಾರು. ಹಸ್ಬೆಂಡ್. Hey, hi. How are you? मैं iPhone क्यों ना ಫ್ರೆಂಡ್ಸ್, ನಾವೀಗ BTM ಹೋಗ್ತಾ ಇದ್ದೀವಿ ಇನ್ನೊಬ್ರು ಫ್ರೆಂಡ್ನ ಪಿಕ್ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಏನಂಗೆ ಅಂದರೆ ಎಲ್ಲ ರೋಡ್ಸ್ ಬಂದಾಗಿದೆ. ಈಸಿಯಾಗಿ ಹೋಗ್ಬೇಕಾಗಿರೋ ರೋಡೆಲ್ಲ ಬಂದಾಗಿ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗಿ ಬೇಗ ಹೋಗ್ಬೇಕಾಗಿದ್ರು. ಇಲ್ಲೂ ಲೇಟ್ ಆಗಿದ್ವಿ. ಸೊ ಇಲ್ಲಿ ಲೇಟ್ ಆದರೆ
ಶಾಪ್ ರೀಚ್ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಏನು ಮಾಡಂಗಿಲ್ಲ ನೀವು ಹ್ಯಾಪಿ सॉरी लेट हो गया नहीं तेरी कन्वीनियंस हाँ क्या माही ಅಭಿ ಮಹಿ ಅದ ನಾವು ಹೋಗ್ತಾ ಇರೋದು ಹೆಬ್ಬಾಳ್ನಲ್ಲಿರೋ ಆಪಲ್ ಸ್ಟೋರ್ಗೆ. ಫ್ರೆಂಡ್ಸ್ ನಾನು ಒಂದು ರೌಂಡ್ ಆಲ್ರೆಡಿ ನಿದ್ದೆ ಮಾಡಿದ್ದಾಯಿತು ಒಂದು ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ಯಾಕಂದರೆ ತುಂಬ ಟ್ರಾಫಿಕ್ ಇದೆ. ಇನ್ನು ಒಂದು 20-25 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ನಂಗೆ ಸಖತ್ ಚಳಿ ಆಗ್ತಿದೆ ಯಾಕಂದರೆ ಬ್ಯಾಂಗ್ಳೂರ್ ವೆದರ್ ಹ್ಯಾಸ್ ಬಿಕಮ್ ಸೋ ನೈಸ್. ಫುಲ್ ಕೋಲ್ಡ್ ಆಗಿದೆ. ಹೋಪ್ಫುಲಿ ಬೇಗ ರೀಚ್ ಆಗ್ತದೆ. ಇಟ್ಸ್ ಆಲ್ರೆಡಿ 8:10. ನಾವು ರೀಚ್ ಆಗೋಷ್ಟೊತ್ತಿಗೆ ಅಟ್ಲೀಸ್ಟ್ 8:45 ಆಗುತ್ತೆ ಅನಿಸುತ್ತೆ. ಹೋಪ್ಫುಲಿ ವಾಪಸ್ ಕಳಿಸ್ತಿದ್ರೆ ಸಾಕು ನಮ್ಮನ್ನ. 2 घंटे के जर्नी के बाद फाइनली पहुंचा. ಎಸ್, ಇಲ್ಲಿ ಬಂದು ಮಾಲ್ ನೋಡಿದ್ರೆ ಫುಲ್ ಕ್ರಿಸ್ಮಸ್ ಡೆಕೋರೇಷನ್ ಅಲ್ಲಿ ಮುಳುಗೋಗ್ಬಿಟ್ಟಿದೆ. ಫ್ರೆಂಡ್ಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ. अरे छोटे आजा. ಫ್ರೆಂಡ್ಸ್ ಇವ್ರಿಗೆ ಅರ್ಜೆಂಟ್ ಆಗಿಬಿಟ್ಟಿದೆ ವಾಶ್ರೂಮ್ಗೆ, ಕರ್ಕೊಂಡು ಹೋಗ್ತಾ ಇದೀವಿ ಫಸ್ಟ್. ಇಲ್ಲಿ ಮದುವೆಯಲ್ಲಿರೋರು ನಿತೀಶ್ ಇನ್ನೊಬ್ರು ಫ್ರೆಂಡು, ಅವ್ರ ಹೆಸರು ಸಚಿನ್ ಅಂತ. ನನ್ನ ಖುಷಿ ಕಂಟ್ರೋಲೇ ಆಗ್ತಾ ಇರಲಿಲ್ಲ. ನನ್ನ ಫೋನ್ ಚಾರ್ಜ್ ಕೂಡ ಖಾಲಿ ಆಗ್ತಾ ಇದೆ. ಫೈನಲಿ ಆ್ಯಪಲ್ ಸ್ಟೋರ್ ಹತ್ರ ಬಂದ್ವಿ ನಾವು. ಇದಾದ್ಮೇಲೆ ಒಳಗೆ ಹೋದ್ಮೇಲೆ ನಮಗೆ ಕಾಣಿಸಿದ್ದು ಲಾಂಚ್ ಆಗಿ ತುಂಬ ದಿನ ಆಗಿದ್ರು ಸಹಿತ ತುಂಬ ರಶ್ ಇದೆ. ತುಂಬ ವೆಯ್ಟಿಂಗ್ ಪೀರಿಯಡ್ ಇತ್ತು. ನಾವು ಲೈನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋದು ಬಿಟ್ಟು ನಮ್ಮ ಹತ್ರ ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಸೊ ಇಟ್ ವಾಸ್ ಲೈಕ್ ಹಾಫ್ ಅನ್ ಅವರ್ ವೆಯ್ಟಿಂಗ್ ಪೀರಿಯಡ್ ಆಯಿತು. ಅದಾದಮೇಲೆ ದೇ ಸ್ಟಾರ್ಟೆಡ್ ದ ಪ್ರೊಸೀಜರ್. ಇಲ್ಲಿ ಪಿಕಪ್ಗೆ ಅಂತಲೇ ಸಪ್ರೇಟ್ ಸೆಕ್ಷನ್ ಕ್ರಿಯೇಟ್ ಮಾಡಿದರು. ಸೊ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ ನೋಡಿ. ಮೀನ್ ಮೇಲೆ ನಾನು ಶೂಟ್ ಕೂಡ ಮಾಡ್ಕೊತಾ ಇದ್ದೆ ವ್ಲಾಗ್ಗೆ. ನಾನು ಐಫೋನ್ 13 Pro Max ಕೊಟ್ಟು ತೊಗೊತಾ ಇದ್ದಿದ್ದರಿಂದ ಐ ವಾಸ್ ಫೀಲಿಂಗ್ ಸೋ ಸ್ಯಾಡ್. ಅಟ್ ಲಾಸ್ಟ್ ನಮ್ಮ ಮುಂದೆ ಇದ್ದಿರೋರು ಎಲ್ಲರದು ಕೆಲಸ ಮುಗಿಸಿ ಈ ಆ್ಯಪಲ್ ಎಕ್ಸಿಕ್ಯೂಟಿವ್ ನಮ್ಮ ಹತ್ರ ಬಂದರು. ಶಿ ವಾಸ್ ಸೋ ಕ್ಯೂಟ್ ಆ್ಯಕ್ಚುಲಿ. ನಾವು ಆರ್ಡರ್ ಮಾಡಿರೋ ಡೀಟೇಲ್ಸ್ನೆಲ್ಲ ಕೊಡಬೇಕಿತ್ತು. ಆರ್ಡರ್ ಪ್ಲೇಸ್ ಮಾಡಿರೋದು ಯಾರ ಹೆಸರಲ್ಲಿ ಅಂತ ಕೇಳಿದಾಗ ಐ ಸೆಡ್ ಮೈ ನೇಮ್. Lovely name, Monica. ಥ್ಯಾಂಕ್ ಯು. Do you know the song Monica? Yeah. I love you. ನನ್ನ ನೇಮಿನ ಹೊಸ ಫ್ಯಾನ್ ಸಿಕ್ಕಿದ್ರು ನನಗೆ ಅನಿಸ್ತು ಒಂದು ಕ್ಷಣಕ್ಕೆ. Oh, I see there is a trading involved as well. Yeah. Okay, This is the one. This is the trading involved. Yeah. Okay, I'm gonna grab the product. ಅವರು ಫೋನ್ ತೊಗೊಂಡ್ಬಂದು ಕೊಟ್ಟು ಮುಂದಿನ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಮೀನ್ವೈಲ್ ಐ ವಾಸ್ ಸರ್ಚಿಂಗ್ ಫಾರ್ ದ ಪರ್ಫೆಕ್ಟ್ ಲೊಕೇಶನ್ ಟು ಶೂಟ್ ಮೈ ಅನ್ಬಾಕ್ಸ್ ವಿಡಿಯೋ. ಇನ್ನೊಂದು ಇಲ್ಲಿ ಹೇಳ್ಬೇಕಾಗಿರೋ ವಿಷಯ ಅಂತಂದರೆ, ನೀವು ಇನ್ ಕೇಸ್ ಟ್ರೇಡ್ ಇನ್ ಮಾಡ್ತಾ ಇದ್ರೆ, ಅಂದರೆ ನಿಮ್ಮ ಓಲ್ಡ್ ಫೋನ್ನ ಕೊಟ್ಟು ಹೊಸ ಫೋನ್ನ ಪರ್ಚೇಸ್ ಮಾಡ್ತಾ ಇದ್ರೆ, ಡೋಂಟ್ ಟೇಕ್ ಎನಿ ರಿಸ್ಕ್. ಮುಂಚೆನೇ ಎಲ್ಲ ಡೇಟಾನು ಟ್ರಾನ್ಸ್ಫರ್ ಮಾಡಿಕೊಂಡು ಬೇರೆ ಲ್ಯಾಪ್ಟಾಪ್ ಎಲ್ಲ ಯಾವುದಕ್ಕಾದ್ರೂ ದೆನ್ ಗೋ ಆ್ಯಂಡ್ ಪರ್ಚೇಸ್. ಬಿಕಾಸ್ ಅವ್ರು ಹೇಳೋದೇನಂತಂದರೆ ಐಕ್ಲೌಡ್ ಪರ್ಚೇಸ್ ಮಾಡ್ಕೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ದೆ ವಿಲ್ ನಾಟ್ ಟೇಕ್ ಎನಿ ರೆಸ್ಪಾನ್ಸಿಬಿಲಿಟಿ ಆಫ್ ಲೂಸಿಂಗ್ ದ ಡೇಟಾ ಆರ್ ಲೈಕ್ ಗಿವಿಂಗ್ ಯು ದ ಡೇಟಾ. ನಾನು ಮಾತ್ರ ಆನ್ ದ ವೇ ಹೋಗುವಾಗ ಎಷ್ಟು ವ್ಲಾಗ್ಸ್ ಮಾಡ್ಕೋಬೇಕಿತ್ತು ಅದು ಮಾತ್ರ ಆ ಫೋನಲ್ಲಿತ್ತು. ದಟ್ ವುಡ್ ನಾಟ್ ಟೇಕ್ ದಟ್ ಮಚ್ ಆಫ್ ಟೈಮ್ ಟು ಟ್ರಾನ್ಸ್ಫರ್ ಫ್ರಮ್ ಅ ಓಲ್ಡ್ ಫೋನ್ ಟು ನ್ಯೂ ಫೋನ್ ಥ್ರೂ ಏರ್ ಡ್ರಾಪ್ ಅಂತ ಹೇಳಿ ಐ ಸೆಡ್ ಹರ್ ಐ ಟುಕ್ ದ ರಿಸ್ಕ್. ದೆನ್ ಶಿ ಪ್ರೊಸೀಡೆಡ್. ಈಗ ಬನ್ನಿ ಅನ್ಬಾಕ್ಸ್ ಮಾಡೋಣ ನಮ್ಮ ಹೊಸ ಬ್ರ್ಯಾಂಡ್ ನ್ಯೂ ಐಫೋನ್ 17 Pro Max ಇನ್ ದ ಕಲರ್ ಸಿಲ್ವರ್. ಅನ್ಬಾಕ್ಸ್ ಮಾಡ್ತಾ ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ನನಗೆ ತಲೆಯಲ್ಲಿ ಏನೂ ಓಡ್ತಾ ಇರಲಿಲ್ಲ. ಐ ವಾಸ್ ಸೋ ಓವರ್ವೆಲ್ಮ್ಡ್. ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಐ ಕುಡ್ ನಾಟ್ ಎಕ್ಸ್ಪ್ರೆಸ್. ಲೈಕ್ ಆ ಕಡೆ ಎಲ್ಲ ಜನ ಇದ್ರು. ಸೊ ಐ ವಾಸ್ ಸೋ ಕಾನ್ಷಿಯಸ್. ಐ ಟುಕ್ ಅ ಪೌಸ್ ಟು ಎಂಜಾಯ್ ದಟ್ ಮೂಮೆಂಟ್. ನಂಗೆ ಸಖತ್ ಖುಷಿ ಆಗ್ತಾ ಇತ್ತು ಆ ಸಿಲ್ವರ್ ಕಲರ್ ನೋಡಿ. ಬಿಕಾಸ್ ಐ ರಿಯಲಿ ವಾಂಟೆಡ್ ವೈಟ್ ಕಲರ್ ಆರ್ ಸಿಲ್ವರ್ ಕಲರ್ ದಿಸ್ ಟೈಮ್. ಬಿಕಾಸ್ ನಂದು ಓಲ್ಡ್ ಫೋನ್ ಬಂದು ಇಟ್ ವಾಸ್ ಅ ಕೈಂಡ್ ಆಫ್ ಬ್ಲ್ಯಾಕಿಶ್ ಬ್ಲೂ. ಬಟ್ ನನಗೆ ಸಮ್ ಲೈಟ್ ಕಲರ್ ಬೇಕಿತ್ತು. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ದೆನ್ ಹಿಯರ್ ಕಮ್ಸ್ ದ ಹೆಕ್ಟಿಕ್ ಪಾರ್ಟ್. ಫೋನ್ ಸೆಟಪ್ ಮಾಡೋದು. ಅದಕ್ಕೂ ಮುಂಚೆ ಆನ್ ಮಾಡಿಬಿಟ್ಟು ಕೊಟ್ಬಿಡೋಣ ನನ್ನ ಹಸ್ಬೆಂಡಿಗೆ ಅಂತೇಳಿ ಐ ವಾಸ್ ಗೆಟಿಂಗ್ ರೆಡಿ. Because who wants that tension when you have a husband? And moreover, he loves to do that. He's very much interested in technical things. So I'll just transfer it to him. ನಾವು ಇನ್ನೊಂದು ಟೇಬಲ್ಗೆ ಮೂವ್ ಆದ್ವಿ. ಎಲ್ಲಿ ಚಾರ್ಜರ್ ಪಾಯಿಂಟ್ ಇದೆಯೋ ಅಲ್ಲಿಗೆ. ಬಿಕಾಸ್ ನಂದು ಓಲ್ಡ್ ಫೋನ್ ಆಲ್ರೆಡಿ ಚಾರ್ಜ್ ಹೋಗಿತ್ತು. ಸೊ ಅದನ್ನು ಚಾರ್ಜ್ ಮಾಡ್ತಾ ವಿ ಸ್ಟಾರ್ಟೆಡ್ ಟ್ರಾನ್ಸ್ಫರಿಂಗ್ ಆ ಡೇಟಾ. ನಂದು ಓಲ್ಡ್ ಫೋನಲ್ಲಿ ಅಷ್ಟು ಡೇಟಾ ಇರಲಿಲ್ಲ. ಸೊ ಅದಕ್ಕೆ ನ್ಯೂ ಫೋನ್ಗೆ ಟ್ರಾನ್ಸ್ಫರ್ ಆಗೋದು ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಆ್ಯಂಡ್ ದೆನ್ ಮೈ ನ್ಯೂ ಫೋನ್ got restarted. Bonjour. ಇನ್ನು ಸ್ಮಾಲ್ ಸೆಟ್ಟಿಂಗ್ಸ್ ಎಲ್ಲ ಹಾಗೆ ಸೆಟಪ್ ಆಗಿ ಫೋನ್
is ready to use. Hi friends, ಇದು ನನ್ನ ಫಸ್ಟ್ ವಿಡಿಯೋ ಫ್ರಮ್ ಮೈ ನ್ಯೂ ಫೋನ್. Apple ID sign out कर रहे हैं. ಸೈಡ್ ಬೈ ಸೈಡ್ ಎರಡು ಫೋನ್ ಇಟ್ಕೊಂಡು ಐ ವಾಸ್ ಫೀಲಿಂಗ್ ದಟ್ ಮೂಮೆಂಟ್. ಈ ಓಲ್ಡ್ ಫೋನ್ ಬಂದು ಇಟ್ಸ್ ಆಲ್ಮೋಸ್ಟ್ ಲೈಕ್ 4 years ನೌ. 13 Pro Max ಆಗಿದ್ರಿಂದ ಐ ಟುಕ್ ಇಟ್ ಇನ್ 2021 November. I have lots of memories with that phone and I have shot so many videos in that and it gives so good results. So now I'm expecting much more better result in my new phone and I'm manifesting so many things through this phone now. Hopefully ಭಗವಂತ ಕೂಡ ಅದಕ್ಕೆಲ್ಲ ತಥಾಸ್ತು ಅಂದ್ಬಿಟ್ರೆ ಸಾಕು. ಓಲ್ಡ್ ಫೋನ್ನ ನಾವೇ ಕಂಪ್ಲೀಟ್ಲಿ ಫಾರ್ಮ್ಯಾಟ್ ಮಾಡಿ ರೀಸೆಟ್ ಮಾಡಿ ಅವರಿಗೆ ಕೊಡಬೇಕು. ಸೊ ಐ ಆಮ್ ಡೂಯಿಂಗ್ ದ್ಯಾಟ್. ದೆನ್ ಹಿಯರ್ ಈಸ್ ಅವರ್ ಬ್ರ್ಯಾಂಡ್ ನ್ಯೂ ಫೋನ್. ಎಲ್ಲ ಡೇಟಾ ಟ್ರಾನ್ಸ್ಫರ್ ಆಗಿದೆಯೋ ಕರೆಕ್ಟಾಗಿ ಇಲ್ವೋ ಅಂತ ಐ ವಾಸ್ ಜಸ್ಟ್ ವೆರಿಫೈಯಿಂಗ್ ಇಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಮೈ ಫೋಟೋಸ್ ಆ್ಯಂಡ್ ವಿಡಿಯೋಸ್. ಸೊ ಎಲ್ಲ ಬಂದಿದೆಯೋ ಇಲ್ಲೋ ಅಂತ ಐ ವಾಸ್ ಜಸ್ಟ್ ಚೆಕಿಂಗ್ ಇಟ್ ಆಫ್. ಥ್ಯಾಂಕ್ಸ್ ಟು ಮೈ ಸ್ವೀಟ್ ಹಸ್ಬೆಂಡ್ ಫಾರ್ ಗಿಫ್ಟಿಂಗ್ ಮೀ ದಿಸ್. ಥ್ಯಾಂಕ್ ಯು ಬೇಬಿ. ಹಿಂಗೆ ಮುಂದಕ್ಕೂ ದೊಡ್ಡ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇರಿ. ಐ ವಾಂಟೆಡ್ ಟು ಪರ್ಚೇಸ್ ಅ ಕೇಸ್ ಆಲ್ಸೋ. ಅದಕ್ಕೆ ಅವ್ರನ್ನ ಕೇಳಕ್ಕೆ ಹೋದೆ, ಬಟ್ ಆಲ್ಮೋಸ್ಟ್ ಇಟ್ ವಾಸ್ 10:30 ಶಾಪ್ ಕ್ಲೋಸ್ ಆಗೋ ಟೈಮು. ಸೊ ಅಲ್ಲಿ ಇದಿದ್ದು ಲೇಡಿ ತೊಗೊಳಕ್ಕೆ ಬಿಡಲಿಲ್ಲ ನಮಗೆ. ಸೊ ಐ ವಾಸ್ ಜಸ್ಟ್ ಕ್ಯಾಪ್ಚರಿಂಗ್ ಫ್ಯೂ ಪಿಕ್ಚರ್ಸ್ ಆ್ಯಂಡ್ ವಿಡಿಯೋಸ್ ವಿತ್ ಮೈ ಐಫೋನ್. ದೆನ್ ಶಾಪಿಂದ ಹೊರಗೆ ಬಂದು ಐ ಕುಡ್ ನಾಟ್ ಸ್ಟಾಪ್ ಫ್ಲೆಕ್ಸಿಂಗ್ ಮೈ ನ್ಯೂ ಫೋನ್. ಎಲ್ಲ ಕಡೆ ಅದನ್ನೇ ಹಿಡ್ಕೊಂಡು ಓಡಾಡ್ತಾ ಇದ್ದೆ. ಐ ವಾಸ್ ಟೇಕಿಂಗ್ ಸೋ ಮೆನಿ ವಿಡಿಯೋಸ್ ಆ್ಯಂಡ್ ಪಿಕ್ಚರ್ಸ್ ಆ್ಯಕ್ಚುಲಿ. Thank you guys. Because of these guys, I have come and I have taken my phone. Thank you all. ಐ ವಾಸ್ ಲಿಟ್ರಲಿ ಲವ್ವಿಂಗ್ ದ ಬ್ರೈಟ್ನೆಸ್ ಆಫ್ ದಿಸ್ ಫೋನ್. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರಂಟ್ ಕ್ಯಾಮ್ರಾ ವಿಡಿಯೋಸ್ ಅಂತ ಅಂದರೆ ಇಟ್ಸ್ ಸೋ ಲವ್ಲಿ. ಅಲ್ಲಿ ವ್ಯಾಲೆಟ್ ಸರ್ವಿಸ್ ತೊಗೊಂಡಿದ್ರು ಸಹಿತ ತುಂಬ ಟ್ರಾಫಿಕ್ ಇದ್ದಿದ್ದರಿಂದ ನಮ್ಮ ಕಾರ್ನ ತೊಗೊಂಬರೋಕ್ಕೆ ತುಂಬ ಟೈಮ್ ಹಿಡಿತಿತ್ತು. ಹಾಗಾಗಿ ವಿ ಓನ್ಲಿ ವೆಂಟ್ ಟುವರ್ಡ್ಸ್ ಆರ್ ಕಾರ್. ನನಗೆ ಫುಲ್ ಚಳಿ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಸೊ ಹಂಗಾಗಿ ಐ ವಾಸ್ ವೇರಿಂಗ್ ಮೈ ಜಾಕೆಟ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್. I could not take my eyes off of the camera because it is too good. ಅವರೆಲ್ಲ ಸೇರಿ ಒಂದು ದಿಲ್ಲಿ ಅನ್ನೋ ರೆಸ್ಟೋರೆಂಟ್ನ ಹುಡುಕಿದ್ರು ಗೂಗಲ್ ರಿವ್ಯೂಸ್ ಚೆಕ್ ಮಾಡಿ. ಸೊ ಅಲ್ಲಿ ಹೋಗಿ ಊಟ ಮಾಡ್ತಾ ಇದ್ದೀವಿ ನಾವೀಗ. ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತಿನ್ನಕ್ಕೆ. ಚಿಕನ್ 65, ಬೋನ್ಲೆಸ್ ಚಿಕನ್ ಕರಿ. ಈಗ ಊಟ ಎಲ್ಲ ಮುಗಿಸಿ ಆನ್ ದ ವೇ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾನು ಎಷ್ಟು ಡಂಬ್ ಅಂದರೆ ನಾನು ಮೈಕ್ನ ಹಾಕ್ಕೊಂಡೆ ಬಟ್ ಕನೆಕ್ಟ್ ಮಾಡೋದು ಮರ್ತೋಗ್ಬಿಟ್ಟೆ. ಜಸ್ಟ್ ಲೈಕ್ ಫೋನ್ನ ಚಾರ್ಜಿಗೆ ಹಾಕ್ಬಿಟ್ಟು ಸ್ವಿಚ್ನ ಆನ್ ಮಾಡೋದು ಮರ್ತೋಗ್ಬಿಡೋದು. ಹಾಯ್ ಫ್ರೆಂಡ್ಸ್, ಆನ್ ದ ವೇ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಮನೆಗೆ. ಅದಕ್ಕೂ ಮುಂಚೆ ಶಾಂತಿನಗರಲ್ಲಿ ಆ್ಯಕ್ಚುಲಿ ಒಂದು ಕ್ಯೂಟ್ ಕೆಫೆ ಕಾಣಿಸ್ತು. ಮಿತೇಶ್ ಫ್ರೆಂಡ್ಸ್ ಇಬ್ಬರಿಗೂ ಟೀ ಕುಡಿಬೇಕಿತ್ತು. ಸೊ ನನಗೆ ಐಸ್ ಕ್ರೀಮ್ ತಿನ್ನಬೇಕಿತ್ತು. ಸೊ ಐ ಗಾಟ್ ಸಮಥಿಂಗ್ ಫ್ರಮ್ ಹಿಯರ್. ನಾನು ಕೇಕ್ ಪರ್ಚ್ ತೊಗೊತಾ ಇದ್ದೀನಿ. ಐ ಡೋಂಟ್ ನೋ ಹೌ ಇಟ್ ವಿಲ್ ಬಿ. ಐ ವುಡ್ ಲವ್ ಟು ಟೇಸ್ಟ್ ನ್ಯೂ ಐಸ್ ಕ್ರೀಮ್ಸ್. ಸೊ ಐಫೋನ್ ತೊಗೊಂಡ್ರೆ ಖುಷಿಗೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಕೆಫೆ ಇಸ್ ಕೂಲ್. ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ನೋಡೋಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಈ ಕೇಕ್ ಪರ್ಚ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ. ನಾನಿಲ್ಲಿ ತಿಂಡಿ ಪೋತಿ ಥರನೇ ಕಾಣಿಸ್ತಾ ಇದ್ದೀನಿ. ಐ ಲವ್ ಫುಡ್ ಆ್ಯಕ್ಚುಲಿ, ಬಟ್ ಐ ವಿಲ್ ಟ್ರೈ ಟು ಕಂಟ್ರೋಲ್ ಮೈ ಕ್ರೇವಿಂಗ್ಸ್. ಇಲ್ಲಿ ತಿಂದು ಕುಡಿದು ಎಲ್ಲ ಆದಮೇಲೆ ವಿ ಸ್ಟಾರ್ಟೆಡ್ ಆ ಜರ್ನಿ ಆಗಿ. नहीं मेन रोड पे जब हम लोग यहाँ से हाँ यहाँ लेफ्ट ले. ನಾವು ಮನೆ ಹತ್ರ ರೀಚ್ ಆಗಿ ಸೆಕ್ಯೂರಿಟಿ ಗೇಟ್ ಓಪನ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ದ ಟೈಮ್ ಈಸ್ 1:30 AM. ಆ್ಯಕ್ಚುಲಿ ಐ ವಾಸ್ ಸೋ ಟಯರ್ಡ್. ಅಂದರೂ ಇಲ್ಲೇನೇನೋ ಬ್ಲಾ ಮಾಡ್ತಾ ಇದ್ದೀನಿ ಬ್ಲಾಗ್ಗೋಸ್ಕರ. ನನ್ನ ಬಿಗ್ ಮಿರರಲ್ಲಿ ಹೆಂಗೆ ಕಾಣಿಸ್ಬೋದು, ಹೆಂಗೆ ಕಾಣಿಸ್ತಿದ್ದೆ, ಅದರಲ್ಲಿ ಬರ್ತಾ ಇರೋ ವಿಡಿಯೋ ಹೆಂಗೆ ಬರ್ತಿದೆ ಅಂತ ಚೆಕ್ ಮಾಡೋಕ್ಕೋಸ್ಕರ ವಿ ಆರ್ ಲುಕಿಂಗ್ ಅಟ್ ಇಟ್. ವಿಡಿಯೋ ಕ್ವಾಲಿಟಿ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಶಾಪ್ಗೆ ಹೋಗಿ ಐ ಗಾಟ್ ದಿಸ್ ಆ್ಯಪಲ್ ಕ್ಲಿಯರ್ ಕೇಸ್ ಫ್ರಮ್ ಫೀನಿಕ್ಸ್ ಮಾಲ್ ವೈಟ್ ಫೀಲ್ಡ್. ಅದನ್ನು ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ.
ಫೋನಿಗೆ ಹಾಕೋ ದುಡ್ಡಿಗಿಂತ ಈ ಕೇಸ್ಗೆ ಹಾಕೋ ದುಡ್ಡಲ್ಲೇ ತುಂಬ ದುಃಖ ಇದೆ. ಒಂದು ಆಸ್ಥೆಟಿಕ್ ಫೀಲ್ ಕೊಡುವಂಥ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ಫೈನಲಿ ನನ್ನ ಫೋನ್ ಬ್ಯಾಕ್ ಕೇಸ್ ಕೂಡ ಹಾಕಾಯಿತು ಆ್ಯಂಡ್ ಇಟ್ ಈಸ್ ನೌ ಪ್ರೊಟೆಕ್ಟೆಡ್. ಐ ಆಮ್ ಜಸ್ಟ್ loving the camera, guys. It is so adorable. This is it about my new iPhone. See you in the next video. Bye bye. Don't forget to like, subscribe, comment on my video.